ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಹುಡುಗಿ ಚಾನಲ್ಗೆ. ನೋಡ್ತಾ ಇರ್ಬೋದು ಸೂಪರ್ ಟೇಸ್ಟಿ ಅಂತಲೇ ಹೇಳ್ಬೋದು. ಇದು ಚಟ್ನಿ ಬಂದು ಇದು ಯಾವ ರೀತಿ ಮಾಡೋದಪ್ಪ ಅಂತಂದರೆ, ಈ ಚಟ್ನಿ ಬಂದು ದೋಸೆ, ಇಡ್ಲಿ ಮತ್ತು ಚಪಾತಿ ಎಲ್ಲದಕ್ಕೂ, ರೈಸ್ಗೆ ಎಲ್ಲದಕ್ಕೂ ಹೊಂದಾಣಿಕೆ ಆಗುವಂಥ ಚಟ್ನಿ ಅಂತಲೇ ಹೇಳ್ಬೋದು. ಇದಕ್ಕೆ ನೆನೆಗಡಲೆ ಬೇಡ, ಬೆಳಗಡ್ಲೆನೂ ಬೇಡ ಫ್ರೆಂಡ್ಸು. ಇದಕ್ಕೆ ಬೇಕಾಗಿರೋಂಥವು ಕಡಲೆಬೇಳೆ ಮತ್ತು ಉದ್ದಿನಕಾಳು ಸ್ವಲ್ಪ ಹಾಕಿಬಿಟ್ಟು ಇದನ್ನು ಬಿಸಿ ಮಾಡ್ಕೋಬೇಕು. ಹುರ್ಕೊಂಡ್ಬಿಟ್ಟು ಒಂಚೂರು ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡಬೇಕಾಗುತ್ತೆ. ಅದಾದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ತೊಗೋಬೇಕಾಗತ್ತೆ. ಅದು ಹುರ್ಕೊಂಡ್ಬಿಟ್ಟು ನೋಡ್ತಾ ಇರ್ಬೋದು, ಇದು ಆಲ್ರೆಡಿ ಹಾಕ್ತಾ ಬಂದಿದೆ. ಈ ಥರ ಲೈಟಾಗಿ ಹುರ್ಕೊಂಬಿಟ್ರೆ ಮುಗೀತು. ನೋಡ್ತಾ ಇರ್ಬೋದು, ಇದಕ್ಕೇನಪ್ಪ ಅಂತಂದರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಚಟ್ನಿ ಅಷ್ಟು ರುಚಿಕರವಾಗಿ ಬರುತ್ತೆ. ತುಂಬ ಟೇಸ್ಟಿ ಬರುತ್ತೆ. ಒಂದು ಸ್ವಲ್ಪ ಕೊಬ್ಬರಿ ತೊಗೋಬೇಕಾಗುತ್ತೆ. ಕೊಬ್ಬರಿ, ಮೆಣಸಿನ್ಕಾಯಿ, ನಮಗೇನು ಚಟ್ನಿಗೆಲ್ಲ ಬೇಕಾಗಿರುತ್ತೆ ಅಲ್ವಾ, ಬೆಳ್ಳುಳ್ಳಿ, ಕೊಬ್ಬರಿ, ಉಪ್ಪು ಮತ್ತು ಹುರಿದಿರೋ ಅಂಥ ಕಡಲೆಬೇಳೆ ಇದು ಉದ್ದಿನಕಾಳು, ಕರಿಬೇವು ಎಲ್ಲನೂ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ನೋಡ್ತಾ ಇರ್ಬೋದು, ಡೈರೆಕ್ಟಾಗಿ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಇದಿಷ್ಟೇ ಫ್ರೆಂಡ್ಸ್. ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡ್ರೆ ಎಷ್ಟು ಟೇಸ್ಟ್ ಚಟ್ನಿ ಅಂದರೆ ತುಂಬ ಟೇಸ್ಟಿಯಾಗಿ ಚಟ್ನಿ ರೆಡಿಯಾಗುತ್ತೆ. ನೋಡ್ತಾ ಇರ್ಬೋದು, ಎಷ್ಟು ಪಟಾಪಟ್ ಅಂತಲೇ ದಿಢೀರವಾಗಿ ಚಟ್ನಿನ ಮಾಡಿ